ಈ ಗೊಂಚು ಗೊಂಚು ಥರ ಬರುತ್ತೆ. ಈ ಥರ ಹಣ್ಣಾದ್ಮೇಲೆ ಕಿತ್ತಿಂಗ್ ಆಗ್ತಾನೆ ಇರ್ತೀವಿ. ಪರ್ಷಿಯನ್ ಸೀಡ್ಲೆಸ್ ಲಿಂಬನ್ ಇದು ಬೀಜರಹಿತ 365 ದಿವಸ ಇಳುವರಿ ಬರೋ ಏಕೈಕ ತಳಿ ಪ್ರಪಂಚದಲ್ಲಿ. 17 ಎಕರೆದಲ್ಲಿ ನಾನು ಇದನ್ನು ಬೆಳೀತಾ ಇದ್ದೀನಿ. ಈ ಥರ ಗೊಂಚು ಎತ್ಬಿಟ್ರೆ ಸಾಕು, ಇಲ್ಲೆಲ್ಲ ಹಣ್ಣಿರುತ್ತೆ. ನಾನು ಕೈಯಿಂದನೇ ಕೀಳ್ತಾ ಇದ್ದೀನಿ, ಆರಾಮಾಗಿ ಹಿಂಗೆ ಕಿತ್ತು ಹಣ್ಣಿದ್ದನ್ನು ಆಗ್ಬೋದು ಸರ್. ಇದು 3ನೇ ವರ್ಷ ಗಿಡ. ಕನಿಷ್ಠ ಪಕ್ಷ ಒಂದು 150 kg ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಬರ್ತಾರೋ ಪರಿಸ್ಥಿತಿ. ಒಂದು ವರ್ಷಕ್ಕೆ ಇಲ್ಡ್ ಸ್ಟಾರ್ಟ್ ಆಗುತ್ತೆ ಸರ್. ಮಿನಿಮಮ್ ಅಂದರೆ 1 ಟನ್ ಡೈಲಿ ಕೊಡ್ತೀವಿ ಸರ್. 6 ಲಕ್ಷದಿಂದ 8 ಲಕ್ಷ ರೂಪಾಯಿ ಕನಿಷ್ಠ ಆದಾಯ ಬರೋ ಅವಕಾಶ ಖಂಡಿತ ಉಂಟು. ಇದು ಯಾವುದೇ ತರಹದ ಒಂದು ಬೀಜನೂ ಇಲ್ಲ, ಉಳಿ ತುಂಬ ಚೆನ್ನಾಗಿದೆ. ತುಂಬ ಟ್ರೇಡರ್ಸ್ ನಮ್ಮ ಹತ್ರ ತಗೊಂಡು ಹೋಗ್ತಿದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಬೆಳೀಬೋದು. ಇದರದ್ದು ತೂಕಕ್ಕೆ ಭಾರಕ್ಕೆ ಕೊಂಬೆಗಲ್ಲು ಎಲ್ಲ ಮುರಿದು ಕೆಳಗೆ ಬೀಳೋ ಅಷ್ಟು ಭಾರ ಇಳುವರಿ ಬರ್ತಾ ಇದೆ. 40 ಗ್ರಾಮ್ರಿಂದ 80-100 ಗ್ರಾಮ್ವರೆಗೂ ಸೈಜ್ ಬರ್ತವೆ. ಇದು 365 ದಿವಸ ನಮಗೆ ಇನ್ಕಮ್ ಬರುತ್ತೆ. ಒಳ್ಳೆ ಸೈಜು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಲುಕ್ಕು ಇರೋದ್ರಿಂದ ಇದಕ್ಕೆ ವಿಶಿಷ್ಟ ಬೇಡಿಕೆ ಇದೆ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತ. ನಾನು ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ಪಡವಕೋಟೆ ಗ್ರಾಮದಲ್ಲಿ ನಾವು ವ್ಯವಸಾಯ ಮಾಡ್ತಾಯಿದ್ದೀನಿ. ಇದು ನನ್ನ ವ್ಯವಸಾಯ ಕ್ಷೇತ್ರ. ಇದೊಂದು 40 ಎಕರೆ ಕ್ಷೇತ್ರ ಇದೆ. ನಾನು ಕಳೆದ 20 ವರ್ಷದಿಂದ ಸ್ವಂತವಾಗಿ ಈ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀನಿ. ನಮ್ಮ ಮೂಲಸ್ಥಾನ ಆಂಧ್ರ ಇದ್ದರು. ನಾನು BSc ಅಗ್ರಿಕಲ್ಚರ್ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀನಿ. ಆಮೇಲೆ MSc ಹಾರ್ಟಿಕಲ್ಚರ್ಗೋಸ್ಕರ ಆಸ್ಟ್ರೇಲಿಯಾದಲ್ಲಿ ಸಿಡ್ನಿದಲ್ಲಿ ಯೂನಿವರ್ಸಿಟಿ ಆಫ್ ವೆಸ್ಟರ್ನ್ ಸಿಡ್ನಿದಲ್ಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ. ಅದಾದಮೇಲೆ ಇಂಡಿಯಾಗೆ ಬಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿನೂ ಗೌರ್ಮೆಂಟ್ ಕೆಲಸದಲ್ಲಿ ಸೇರಿದ್ದು. ಆದರೆ ಸ್ವಂತವಾಗಿ ಏನೋ ವ್ಯವಸಾಯದಲ್ಲಿ ಮಾಡಬೇಕಂತ ಇಚ್ಛೆದಲ್ಲಿ ಎಲ್ಲಿ ಜಮೀನು ತಗೋಬೇಕನ್ನೋ ಉದ್ದೇಶದಲ್ಲಿ ಹುಡುಕ್ತಾರುವಾಗ ನಮ್ಮದು ಎಲ್ಲ ಭತ್ತ ಜಮೀನುಗಳು ಆಂಧ್ರದಲ್ಲಿ ಇರೋದರಿಂದ ಅದರಲ್ಲಿ ಅಷ್ಟು ಜಾಸ್ತಿ ಸ್ಕೋಪ್ ಇಲ್ಲದಿರೋದ್ರಿಂದ ಆ ಜಮೀನು ಕೊಟ್ಬಿಟ್ಟು ಇಲ್ಲಿ ಮೈಸೂರನೇ ಪ್ರಾಂತನೂ ನಾನು ಇಷ್ಟಪಟ್ಟು ಇಲ್ಲಿಗೆ ಬಂದು 20 ವರ್ಷ ಕೆಳಗಡೆ ಒಂದು 40 ಎಕರೆ ಕ್ಷೇತ್ರನೂ ನಾನು ತಗೊಂಡು ಆವತ್ತರಿಂದ ಇದನ್ನು ಅಭಿವೃದ್ಧಿ ಮಾಡಿಸ್ತಾ ಹಲವಾರು ಫಸಲುಗಳು ಹಾಕಿದ್ದೀನಿ. ತರಕಾರಿಯಿಂದ ಬಾಳೆ, ಪರಂಗಿ ಎಲ್ಲ ಹಾಕಿ ಇವತ್ತು ಒಂದು ವಿಶೇಷ ತಳಿ ಪ್ರಪಂಚದಲ್ಲಿ ಮೊದಟಿ ಸಾರಿ ನಾನು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಿಂದ ತಂದು ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಕೆಲವು 10 ವರ್ಷದಿಂದ ಇದರ ಮೇಲೆ ಪ್ರಯೋಗ ಮಾಡ್ತಾ ಇವತ್ತಿಗೂ ಒಂದು ಒಳ್ಳೆಯ ಯಶಸ್ವಿಯಾಗಿ ಕೆಲಸ ಫಸಲು ತೆಗಿತಾರೋ ಪದಾರ್ಥ ಅಂದರೆ ಈ ಪರ್ಷಿಯನ್ ಸೀಡ್ಲೆಸ್ ಲಿಂಬನ್. ಇದು ಬೀಜರಹಿತ 365 ದಿವಸ ಇಳುವರಿ ಬರೋ ಏಕೈಕ ತಳಿ ಪ್ರಪಂಚದಲ್ಲಿ. 365 ದಿವಸ ಇಳುವರಿ ಕೊಡೋ ತಳಿ ಯಾವುದೂ ಇಲ್ಲ. ಇದು ಒಂದು ವರ್ಷದಲ್ಲಿ ಇಳುವರಿ ಸ್ಟಾರ್ಟ್ ಆಗಿ 365 ದಿವಸನೂ ಇಳುವರಿ ಕೊಟ್ಟು ತುಂಬ ಕಡಿಮೆ ಖರ್ಚಲ್ಲಿ ನಿಮಗೆ ಎಕರೆಗೂ ಕನಿಷ್ಠ ಪಕ್ಷ 5 ಲಕ್ಷದಿಂದ 6 ಲಕ್ಷ ರೂಪಾಯಿ ಆದಾಯ ಕೊಡೋ ಏಕೈಕ ತಳಿ ಆಗಿರುತ್ತೆ. ಅದು ಹೆಂಗೆ ಇದು ವ್ಯವಸಾಯ ಮಾಡಬೇಕು ಇದೆಲ್ಲ ಮುಂದಿನ ಭಾಗದಲ್ಲಿ ಹೇಳ್ತಾ ಇರ್ತೀನಿ. ಈ ಪರ್ಷಿಯನ್ ಸೀಡ್ಲೆಸ್ ಲೆಮನ್ ವೆರೈಟಿ ಇಳುವರಿ ಆದಾಯ ವಿಷಯಕ್ಕೆ ಬಂದರೆ ನೀವು ನೋಡ್ತಾ ಇದ್ದಂಗೆ ಇದು 3ನೇ ವರ್ಷ ಗಿಡ. ಕನಿಷ್ಠ ಪಕ್ಷ ಒಂದು 150 kg ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಬರ್ತಾರೋ ಪರಿಸ್ಥಿತಿ. ಈ 150 kg ಅನ್ನೋದು ಮೊದಲನೇ ವರ್ಷದಿಂದನೇ ಇಳುವರಿ ಶುರುವಾಗಿ ನಿಮಗೆ ಇದು 3ನೇ ವರ್ಷಕ್ಕೆ 150 kgವರೆಗೂ ಬರ್ತಾರೋ ಪರಿಸ್ಥಿತಿ. ಈ 150 kgದಲ್ಲಿ ನೀವು ಕನಿಷ್ಠ ಪಕ್ಷ ರೇಟ್ ಹಾಕ್ಕೊಂಡ್ರು ಒಂದು 20 ರೂಪಾಯಿ ಕಟ್ಟರು ಒಂದು ಗಿಡಕ್ಕೆ ನಿಮಗೆ 3,000 ರೂಪಾಯಿ ಆದಾಯ ಬರೋ ಅವಕಾಶ ಇದೆ. ನಮ್ಮದು 14 ಅಡಿ ಬೈ 8 ಅಡಿ ಗಿಡ ಹಾಕೋದ್ರಿಂದ ಒಂದು ಎಕರೆಗೆ 350 ಗಿಡ ಇದಿದೆ. 350 ಗಿಡಕ್ಕೆ ಒಂದು 3,000 ರೂಪಾಯಿ ಕಡ್ದೆ ಹೋದ್ರೂ ಒಂದು 2,000 ರೂಪಾಯಿ ಕಟ್ಟರು 6 ಲಕ್ಷದಿಂದ 8 ಲಕ್ಷ ರೂಪಾಯಿ ಕನಿಷ್ಠ ಆದಾಯ ಬರೋ ಅವಕಾಶ ಖಂಡಿತ ಉಂಟು. ಈ ಇಳುವರಿ ಇಡೀ ವರ್ಷ ಬರೋದ್ರಿಂದ ಇದು ರೈತರಿಗೆ ಒಂದು ವಾರಕ್ಕೆ ಒಂದು ಸಂಬಳ ಥರ, ಒಂದು ತಿಂಗಳಿಗೊಂದು ಸಂಬಳ ಥರ ಕೊಡೋ ಪರಿಸ್ಥಿತಿ. ಇದು ಬೇಸಿಗೆದಲ್ಲಿನೂ ಇಳುವರಿ ಬರೋದು, ಮಳೆಗಾಲದಲ್ಲಿನೂ ಇಳುವರಿ ಬರೋದ್ರಿಂದ ಇಷ್ಟು ಗುಣಮಟ್ಟದ ಇಷ್ಟು ಜಾಸ್ತಿ ಇಳುವರಿ ಬರುವಾಗ ಮಾರ್ಕೆಟಲ್ಲಿ ವ್ಯತ್ಯಾಸ ಬರುತ್ತೆ ಅನ್ನೋ ವಿಶೇಷ ಉದ್ದೇಶಕ್ಕೆ ಇದು ಮಳೆಗಾಲ ಸೀಸನಲ್ಲಿ ಯಾವತ್ತೂ ರೇಟು ಕಮ್ಮಿ ಇರಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಈ ಕಾಯಿರಿಂದ ಇದನ್ನೇ ಪ್ರಾಸೆಸಿಂಗ್ ಮಾಡಿ ವ್ಯಾಲ್ಯೂಡೇಷನ್ ಮಾಡೋ ವ್ಯವಸ್ಥೆನೂ ನಮ್ಮ ಕಂಪ್ನಿ ಮುಖಾಂತರ ಆಗ್ರಿಸ್ ಗ್ಲೋಬಲ್ ಫಾರ್ಮಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಶುರು ಮಾಡಿ ಈ ಜಾಸ್ತಿ ಇಳುವರಿ ಬರೋ ಟೈಮಲ್ಲಿ ರೇಟು ತುಂಬ ಕೆಳಗಡೆ ಬೆಳೆದೋ ಹಂಗೆ
ಈ ಕಾಯಿಗಳನ್ನು ನಾವು ಪ್ರಾಸೆಸಿಂಗ್ ಮಾಡೋ ವಿಧಾನವನ್ನು ನಾವು ಕಂಡುಹಿಡಿದಿದ್ದೀವಿ. ಈ ಪ್ರಾಸೆಸಿಂಗ್ ಬಗ್ಗೆ ಮುಂದಿನ ವಿಚಾರದಲ್ಲಿ ಹೇಳ್ತೀನಿ. ಇಲ್ಲಿ 17 ಎಕರೆದಲ್ಲಿ ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ಹೇಳ್ಬಿಟ್ಟು ನಿಂಬೆ ಹಾಕಿದ್ದಾರೆ ನಮ್ಮ ಸಾಹುಕಾರರು. ಇಲ್ಲಿ ಡೈಲಿ ನಾವು ಕಟ್ಟಿಂಗ್ ಮಾಡ್ತಾನೆ ಇರ್ತೀವಿ ಸರ್. ಕೇರಳಕ್ಕೆ ಹೋಗುತ್ತೆ, ಆಮೇಲೆ ರಿಲಯನ್ಸ್ಗೆ ಹೋಗುತ್ತೆ ಮೈಸೂರು, ಆಮೇಲೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗುತ್ತೆ, ಆಮೇಲೆ ಬಿಗ್ ಬಾಸ್ಕೆಟ್ಗೆ ಹೋಗುತ್ತೆ. ಡೈಲಿ ಒಂದು ಹೆಣ್ಣಾಳು ಆರಾಮಾಗಿ ಮುಳ್ಳೆ ಇರಲ್ಲ ಸರ್ ಇದರಲ್ಲಿ. ಈ ಕುಯ್ದು ತೋರಿಸ್ತೀನಿ ನೋಡಿ, ಈ ಗೊಂಚು ಥರ ಬರುತ್ತೆ. ಈ ಥರ ಹಣ್ಣಾದ್ಮೇಲೆ ಕಿತ್ತಿಂಗ್ ಆಗ್ತಾನೆ ಇರ್ತೀವಿ. ಒಂದು ಕಿತ್ತಿದ್ರೆ ಈ ಥರ ಇಷ್ಟು ತುಂಬ ಆರಾಮಾಗಿ ಕಿತ್ಬೋದು. ಒಂದು ಹೆಣ್ಣಾಳು 15 ಕ್ರೇಟು ಅಂದರೆ ಒಂದು ಕ್ರೇಟು ಇದು 20 kg ಇರುತ್ತೆ ಸರ್. ಆರಾಮಾಗಿ ಒಂದು ಹೆಣ್ಣಾಳು 300 kgರಿಂದ 350 kg ಕಟ್ಟಿಂಗ್ ಮಾಡ್ತಾರೆ ಸರ್ ನಿಂಬೆಹಣ್ಣು. ಇದರಲ್ಲಿ ಯಾವುದೇ ಥರದ ಮುಳ್ಳಿಲ್ಲ. ನಾನೇ ಮುಟ್ಟಿ ತೋರಿಸ್ತೀನಿ ನೋಡಿ ಸರ್. ಈ ಥರ ಗೊಂಚು ಎತ್ಬಿಟ್ರೆ ಸಾಕು, ಇಲ್ಲೆಲ್ಲ ಹಣ್ಣಿರುತ್ತೆ. ನಾನು ಕೈಯಿಂದನೇ ಕೀಳ್ತಾ ಇದ್ದೀನಿ. ಆರಾಮಾಗಿ ಹಿಂಗೆ ಕಿತ್ತು ಹಣ್ಣಿದ್ದನ್ನು ಆಗ್ಬೋದು ಸರ್. ವರ್ಷಕ್ಕೊಂದು ಸರಿ ಪೂರ್ಣಿಂಗ್ ಮಾಡ್ಬೇಕು ಸರ್. ಚೆನ್ನಾಗಿದೆ ಸರ್. 1 ವರ್ಷಕ್ಕೆ ಇಲ್ಡ್ ಸ್ಟಾರ್ಟ್ ಆಗುತ್ತೆ ಸರ್. ನಾವು ಡೈಲಿ ಕೊಡ್ತಾನೆ ಇರ್ತೀವಿ ಸರ್. ಮಿನಿಮಮ್ ಅಂದ್ರೆ 1 ಟನ್ ಡೈಲಿ ಕೊಡ್ತೀವಿ ಸರ್. ಕಟ್ ಮಾಡಿ ತೋರಿಸ್ತೀನಿ ಸರ್. ಇದನ್ನು ನೋಡಿ ಸರ್, ಬೀಜ ಯಾವುದೇ ಇಲ್ಲ. ರಸ ನೋಡಿ ಯಾವ ಥರ ಬರುತ್ತೆ ನೋಡಿ. ನಾನೇನು ಪ್ರೆಸ್ ಜೋರಾಗಿ ಹಿಂಡಲ್ಲ, ಸುಮ್ಮನೆ ಸ್ಮೂತಾಗಿ ಹಿಂಗಂದ್ರೂ ಇಷ್ಟು ರಸ ಬರುತ್ತೆ. ನೋಡಿ, ಇದು ಯಾವುದೇ ತರಹದ ಒಂದು ಬೀಜನೂ ಇಲ್ಲ. ಚಿತ್ರಾನ್ನ ಮಾಡಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಮಾಮೂಲು ನಿಂಬೆದಲ್ಲಿ ಬೀಜ ಬಂದರೆ ಅದನ್ನು ಕಡಿದ್ರೆ ಕಹಿ ಬರುತ್ತೆ. ಜೋರಾಗಿ ಪ್ರೆಸ್ ಮಾಡಿದರೆ ಕಹಿ ಬರುತ್ತೆ. ಇದು ಯಾವ ಥರನೂ ಇಲ್ಲ, ಕಹಿ ಇಲ್ಲ. ಹುಳಿ ತುಂಬ ಚೆನ್ನಾಗಿದೆ. ತುಂಬ ಟ್ರೇಡರ್ಸು ನಮ್ಮ ಹತ್ರ ತಗೊಂಡು ಹೋಗ್ತಿದ್ದಾರೆ ಸರ್. ಕೇರಳ, ಬಿಗ್ ಬಾಸ್ಕೆಟು, ರಿಲಯನ್ಸು, ದೊಡ್ಡ ದೊಡ್ಡ ಹೋಟೆಲ್ಗಳು, ಮೈಸೂರು. ನೋಡಿ ಸರ್, ಒಂದು ಬೀಜನೂ ಇಲ್ಲ. ತುಂಬ ಚೆನ್ನಾಗಿದೆ ಸರ್. ಇವತ್ತು ನಿಂಬೆ ಹಾರ್ವೆಸ್ಟ್ ನಡೀತಾ ಇದೆ. ನೀವು ನೋಡ್ದಂಗೆ ಇದು 1.5 ವರ್ಷ ಗಿಡ. ಇದು ಆಗಲೇ 6 ತಿಂಗಳಿಂದ ಇನ್ನೂ ಇಳುವರಿ ನಾವು ಬರ್ತಾಯಿದೆ. ಇವತ್ತು ಇದರಲ್ಲಿ ಹೆಚ್ಚು ಕಡಿಮೆ 1 ಟನ್ನು ಆರ್ಡ್ರು ಇದೆ ಮಾರ್ಕೆಟ್ಗೆ. ಅದನ್ನೇ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಒಂದು 4 ಜನ ಹೆಂಗಸರು, ಒಬ್ಬ ಗಂಡಾಲರಿಂದ 1 ಟನ್ನು ಒಂದು 4 ಗಂಟೆಯಲ್ಲಿ ಹಾರ್ವೆಸ್ಟ್ ಮಾಡೋ ಪರಿಸ್ಥಿತಿ ಇದೆ. ಇದು ಕನಿಷ್ಠ ಪಕ್ಷ ಒಂದು 25 ರೂಪಾಯಿ 30 ರೂಪಾಯಿ ಹಾಕ್ಕೊಂಡ್ರು ಒಂದು 30,000 ರೂಪಾಯಿ ದಿನಕ್ಕೆ ಪರಿಸ್ಥಿತಿ, ಇಳುವರಿ ಬರೋ ಪರಿಸ್ಥಿತಿ ಇದೆ. ಇದು ನೀವು ನೋಡ್ದಂಗೆ ಈ ಹಣ್ಣು ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತಾರೆ. ನಮ್ಮ ದೇಶದಲ್ಲಿ ಇರೋ ನಿಂಬೆನೇ ಆ್ಯಸಿಡ್ ಲೈಮ್ ಅಂತಾರೆ. ಇದು ಲೆಮನ್ ಅಂತಾರೆ. ನೀವು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಪೂರ್ತಿ ಜ್ಯೂಸೇ ಬರೋದು ಬಿಟ್ಟರೆ ಯಾವ ಮಟ್ಟಕ್ಕೂ ಚೂರು ಕೈದನ ಬೀಜ ಅನ್ನೋ ನೆಗೆಟಿವ್ ಆಸ್ಪೆಕ್ಟ್ಸು ಇದರಲ್ಲಿ ಇಲ್ಲ. ನಮ್ಮ ಆ್ಯಸಿಡ್ ಲೈಮಲ್ಲಿ ಇರೋ ಎಸಿಡಿಟಿ ಅಂದರೆ ದಿನ ಕುಡಿಯೋದ್ರಿಂದ ಬರೋ ಎಸಿಡಿಟಿ ಆಗಲಿ, ಈ ಕೈದಿನರಿಂದ ಬರೋ ಟೇಸ್ಟು ಪ್ರಾಬ್ಲಮ್ ಆಗಲಿ ಈ ನಿಂಬೆರಿಂದ ಇಲ್ಲ. ಈ ನಿಂಬೆಗೂ ಬರೋ ಒಂದು ವಿಶಿಷ್ಟತೆ ಏನಂದರೆ ಈ ನಿಂಬೆ ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫು ಗಿಡ ಮೇಲೆ ಒಂದು ಹಸಿರು ಕಾಯಿರಿಂದ ಒಂದು ಹಣ್ಣಾಗೋವರೆಗೂ ಒಂದು 30 ದಿನ ನಿಮಗೆ ಟೈಮು ರೈತರಿಗೆ ಮಾರ್ಕೆಟ್ ಸೌಲಭ್ಯಗಳು ನೋಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತದೆ. ಇದು ಹಾರ್ವೆಸ್ಟ್ ಆದಮೇಲೆ ರೈತರಿಗಾಗಲಿ ಮಾರ್ಕೆಟಿಂಗ್ ಮಾಡೋರಿಗಾಗಲಿ ರೂಮ್ ಟೆಂಪ್ರೇಚರ್ ಅಂದರೆ ಮಾಮೂಲಿ ಟೆಂಪ್ರೇಚರಲ್ಲಿ, ಮಾಮೂಲಿ ಮಾರ್ಕೆಟ್ ಯಾರ್ಡಲ್ಲಿ ಮಡಗೋ ಟೆಂಪ್ರೇಚರಲ್ಲಿ 15 ದಿವಸ ಏನೂ ವೆಯ್ಟ್ ಲಾಸ್ ಇಲ್ಲದೆ, ಏನೂ ಡ್ಯಾಮೇಜ್ ಇಲ್ಲದೆ ಮಾರ್ಕೆಟ್ಗೆ ಸೌಲಭ್ಯ ಕೊಡ್ತದೆ. ಅದೇ ಕೋಲ್ಡ್ ಸ್ಟೋರೇಜ್ ಬಂದರೆ ಇದು ಒಂದು 6 ತಿಂಗಳನ್ನೇ ನೀವು ಆರಾಮಾಗಿ ನೀವು ಮಡ್ಕೊಳ್ಳೋ ಪರಿಸ್ಥಿತಿ. ಇದು ಬೇಸಿಗೆಯಲ್ಲಿ ತುಂಬ ಬೇಡಿಕೆ ಇದೆ. ಮಳೆಗಾಲದಲ್ಲಿನೂ ನಾವು ಮಾಡೋ ಮಾರ್ಕೆಟಿಂಗ್ ಸಿಸ್ಟಮ್ರಿಂದ ನಮಗೆ ಕಂಟಿನ್ಯೂಯಸ್ ಆರ್ಡರ್ಸ್ ಸಿಗ್ತಾಯಿದೆ. ನಾವೇ ರೈತರವಾಗಿ ನಾವೇ ಸ್ವಂತ ಮಾರ್ಕೆಟಿಂಗ್ ಚಾನಲ್ಸು ಅಭಿವೃದ್ಧಿ ಪಡ್ಕೊಂಡಿದ್ದೀವಿ. ಈಗ ನಾನಿರೋ ಮಾರ್ಕೆಟ್ ಹತ್ರದಲ್ಲಿರೋದು ಮೈಸೂರು. ಈ ಮೈಸೂರಲ್ಲಿ ಡೈಲಿ ನಾವು ಒಂದು 200ರಿಂದ 300 kgರಿಂದ 1 ಟನ್ನು 2 ಟನ್ ಕಾಯಿವರೆಗೂ ನಾವು ಡೈಲಿ ಮಾರ್ಕೆಟ್ ನಾವು ಡೈರೆಕ್ಟಾಗಿ ಮಾಡ್ತಾಯಿದ್ದೀವಿ. ಗಿಡ ಬರೀ 5 ಅಡಿ 6 ಅಡಿ ಹೈಟೇ ಇರೋದರಿಂದ ಬರೀ ಹೆಂಗಸರ ಕೈಯಲ್ಲೇ ನಾವು ಹಾರ್ವೆಸ್ಟಿಂಗ್ ಮಾಡಿಕೊಂಡು ಇದನ್ನು ಮಾರ್ಕೆಟ್ ತಲುಪೋಕ್ಕೆ ಅವಕಾಶ ಉಂಟು. ಈ ತಳಿಯೋಕ್ಕೆ ರೈತರಿಗೆ ಏನು ಉಪಯೋಗ ಅನ್ನೋದು ಮೇನ್ ಪಾಯಿಂಟ್ ನೋಡಿದರೆ, ಇದು ಫಸ್ಟು 1 ವರ್ಷದಲ್ಲಿ ಇಳುವರಿ ಬರೋ ಒಂದು ವಿಶಿಷ್ಟ ತಳಿ ಇರೋದರಿಂದ ನಾವು ರೈತರ ಪರವಾಗಿ ಇನ್ಕಮ್ ಬರೋಕ್ಕೆ ನಾವು ಎಷ್ಟೋ ವರ್ಷ ಕಾಯಬೇಕಾಗಿಲ್ಲ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇದು 365 ದಿವಸ ನಮಗೆ ಇನ್ಕಮ್ ಬರುತ್ತೆ. ನಿಂಬೆ ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ 365 ದಿವಸ ಹೆಂಗಿರುತ್ತೋ
ಹಂಗೆ ನಿಮ್ಮ ಕಾಯಿನೂ ಈ 365 ದಿವಸ ಬರೋದ್ರಿಂದ ನಮಗೆ ಮಾರ್ಕೆಟಲ್ಲಿ ಸ್ವಲ್ಪ ಪ್ರಯಾರಿಟಿ ಸಿಕ್ಕೋದ್ರಿಂದ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋ ಅವಕಾಶವೂ ಇದೆ. ಇದು ಕಾಯಿ ಸೈಜು ತಾವು ನೋಡ್ದಂಗೆ ಮಾಮೂಲಿ ಲೋಕಲ್ ನಿಂಬೆಕ್ಕಿಂತ ಒಳ್ಳೆ ಸೈಜು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಲುಕ್ಕು ಇರೋದ್ರಿಂದ ಇದಕ್ಕೆ ವಿಶಿಷ್ಟ ಬೇಡಿಕೆ ಇದೆ. ಇದಕ್ಕೆ 25% ಜಾಸ್ತಿ ರಸ ಇರೋದ್ರಿಂದ ಕಸ್ಟಮರ್ಸ್ನ ಇದನ್ನು ತುಂಬ ಪ್ರಿಫರ್ ಮಾಡ್ತಾರೆ. ಇದು ಬೀಜರಹಿತ ನಿಂಬೆ. ಇದು ಬೀಜರಹಿತ ನಿಂಬೆ ಇರೋದ್ರಿಂದ ಕಸ್ಟಮರ್ಸ್ಗೆ ಅದೊಂದು ಎಡಿಷನಲ್ ಪಾಯಿಂಟ್ ಇರೋದ್ರಿಂದ. ಆಮೇಲೆ ಇದಕ್ಕೂ ಬಿಟರ್ನೆಸ್ ಅಂದರೆ ಕೈದನ ಇಲ್ಲ. ಇದನ್ನು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಆ ಕೈದನ ನಿಮ್ಮ ಊಟದಲ್ಲಿ ಬೀಳಲಾರಿಂದ ಇದು ಕಸ್ಟಮರ್ಸ್ ತುಂಬ ಪ್ರಿಫರ್ ಮಾಡ್ತಾರೆ. 4ನೇ ಪಾಯಿಂಟ್ ಏನಂದರೆ ಇದು ಕೊಯ್ಲು, ಇಳುವರಿ, ಹಾರ್ವೆಸ್ಟಿಂಗು ಭಾಳ ಸುಲಭ ಇದೆ. ನೀವು ನೋಡ್ತಾ ಇದ್ದರೆ 6 ಅಡಿ 7 ಅಡಿಗಿಂತ ಹೆಚ್ಚಾಗಿ ಹೋಗೋದ್ರಿಂದ ಹೆಂಗಸರೇ ಹೊಲದಲ್ಲಿರೋ ತೋಟ ಆಲ್ಗಲ್ಲು ಹೆಂಗಸರೇ ಕುಯ್ಬೋದು ಇದನ್ನೇ. ಇದು ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಇದು ನಾವು ಪೂರ್ತಿ ಸಾವಯವದರಲ್ಲಿ ಜೀವಾಮೃತದಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಅಂದರೆ ಇದು ಕಾಸ್ಟ್ಲಿ ಕೆಮಿಕಲ್ ಫರ್ಟಿಲೈಸರ್ಸು ಇಲ್ಲ ಡೇಂಜರಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡದೇ ಹೋದು ಸಾವಯವ ಕೃಷಿಯಲ್ಲಿ ಅನುಕೂಲವತ್ತಾಗಿ ಬೆಳಿಬೋದು. ಈ ಸಾವಯವ ಕೃಷಿಯಲ್ಲಿ ಮಾಡ್ತಾ ಇರುವಾಗಲೇ ನಮ್ಗೆ 3ನೇ ವರ್ಷ ಗಿಡ 150 kg ಇಳುವರಿವರೆಗೂ ಬರ್ತಾಯಿದೆ. ಅಂದರೆ ಕನಿಷ್ಠ ಪಕ್ಷ 20 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು ಒಂದು ಗಿಡಕ್ಕೆ 2,000 ರೂಪಾಯಿರಿಂದ 3,000 ರೂಪಾಯಿ ಇಳುವರಿ ಬರೋ ಚಾನ್ಸ್ ಇದೆ. ಇದು ಕಾಯಿಲೆಗೆ ಬಂದರೆ ಇದು ಭಾಳ ಕಮ್ಮಿ ರೋಗಗಳು ಇರ್ತವೆ. ಇದನ್ನೇ ನಾವು ಈ ಸಾವಯವದರಲ್ಲಿ ಬಳಸೋ ಪೆಸ್ಟಿಸೈಡ್ಸ್, ಬಯೋಪೆಸ್ಟಿಸೈಡ್ಸ್ ಆಗಲಿ, ಈ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಆಗಿ ಅವು ಯೂಸ್ ಮಾಡಿಕೊಂಡೇ ನಾವು ಮಾಡ್ಬೋದು. ಪ್ಲಸ್ ನಿಂಬೆಗಿರೋ ವಿಶಿಷ್ಟವಾಗಿರೋ 4 ಕಾಯಿಲೆಗಳು, ಕ್ಯಾಂಕರ್ ಆಗಲಿ, ಡೈಬ್ಯಾಕ್ ಆಗಲಿ, ಫ್ಯುಸೇರಿಯಂ ವಿಲ್ಟ್ ಆಗಲಿ, ಬೋರರ್ ಆಗಲಿ, ಇದು ಯಾವುದಾದ್ರೂ ನಿಂಬೆಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿದೋ ಇದು ಯಾವ ರೋಗಗಳು ಈ ನಿಂಬೆಗಿಲ್ಲ. ಈಗ ಕಾಯಿ ಮೇಲೆ ನಿಮ್ಗೆ ಎಲ್ಲಿ ಕ್ಯಾಂಕರ್ ರೋಗ ಇರೋದಿಲ್ಲ. ಇದನ್ನು ಮಾರ್ಕೆಟಲ್ಲಿ ಭಾಳ ಚೆನ್ನಾಗೆ ಆಕ್ಸೆಪ್ಟ್ ಮಾಡ್ತಾರೆ ಯಾವ ರೋಗ ಇರೋದ್ರಿಂದ. ಇದು ಟೇಬಲ್ ಫ್ರೂಟ್ ಅಂದರೆ ಮನೆಯಲ್ಲಿ ಬೆಳೆಸೋಕ್ಕೂ ಯೂಸ್ ಮಾಡ್ಬೋದು, ಇಂಡಸ್ಟ್ರಿದಲ್ಲೂ ಬೆಳೆಸೋಕ್ಕೆ ಯೂಸ್ ಮಾಡ್ಬೋದು. ಸೊ ಎಲ್ಲ ಥರ ಪ್ರಾಸೆಸಿಂಗ್ಗೂ ಉಪಯೋಗ ಆಗೋದ್ರಿಂದ ಈ ವೆರೈಟಿ ಭಾಳ ರೈತರಿಗೆ ಭಾಳ ಅನುಕೂಲತೆ ಇದೆ. ಏನಿಗೆ ಅಂದರೆ ಇದಕ್ಕೆ ಏನು ವಿಶಿಷ್ಟವಾದ ಮಣ್ಣು ಬೇಕಾಗಿಲ್ಲ. ವಿಶಿಷ್ಟವಾಗಿ ಜಾಸ್ತಿ ನೀರು, ಪೋಷಣೆ, ಸಂರಕ್ಷಣೆ ಎಲ್ಲನೂ ಕಮ್ಮಿ ಇರೋದರಿಂದ ಇದು ರೈತರಿಗೆ ಭಾಳ ಅನುಕೂಲವಾಗಿರೋ ಕ್ರಾಪು. ಇದರ ವಿಶಿಷ್ಟತೆ ಏನಂದರೆ ಯಾವತ್ತು ಗಿಡದಲ್ಲಿ ಹಾರ್ವೆಸ್ಟ್ ಆಗೋ ಫ್ರೂಟು ಇರ್ತದೆ, ನೆಕ್ಸ್ಟ್ ಸೈಜ್ ಫ್ರೂಟು ಇರ್ತದೆ, ಈಜು ಇರುತ್ತೆ, ಗುಚ್ಚಲು ಥರ ಬರೋ ಈಜು ಇರ್ತದೆ, ಕಾಯಿ ಇರ್ತದೆ, ಹೂವು ಇರ್ತದೆ. ಸೊ ಇದು 365 ದಿವಸನೂ ಈ ಥರ ಇರೋದ್ರಿಂದ ನಿಮಗೆ ಯಾವತ್ತೂ ಕಾಯಿ ಇಲ್ದಿರೋ ಪರಿಸ್ಥಿತಿ ಇರಲ್ಲ. ತೋಟದಲ್ಲಿ ಡೈಲಿ ಕಾಯಿ ಬರೋ ಏಕೈಕ ತಳಿ ಇದು. ಇದರಲ್ಲಿ ಈಗ ನೆಟ್ಟಿರೋ 1 ವರ್ಷದಿಂದ ಸ್ಟಾರ್ಟ್ ಆಗಿದ್ದರೆ ನೀವು ಪ್ರೂನಿಂಗ್ ಮಾಡಬೇಕಾಗಿರೋ ಟೈಮಲ್ಲಿನೂ ಆ ಟೈಮಲ್ಲೂ ಹೂವು ಕಾಯಿ ಇರೋ ಪರಿಸ್ಥಿತಿ ಇರುತ್ತೆ. ಸೊ ಪ್ರೂನಿಂಗ್ ಮಾಡಬೇಕಂದ್ರೂ ಒಂದು ಸ್ವಲ್ಪ ಕಾಯಿನೇ ಕಲ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಅದರಿಂದ ಇದು ನೀವು ಆಫ್ ಸೀಸನಲ್ಲಿ ಪ್ರೂನಿಂಗ್ ಮಾಡಿಕೊಂಡು ಸೊ ಇದನ್ನು ಗಿಡನೂ ಸ್ವಲ್ಪ ಶೇಪಲ್ಲಿ ಮೇಂಟೈನ್ ಮಾಡಿಕೊಂಡು ಮುಂದಿನ ಇಳುವರಿ ತಗೋತಾನೆ ಇರ್ಬೋದು. ನನಗೆ ಒಟ್ಟು ಈ 40 ಎಕರೆ ಜಮೀನಿನಲ್ಲಿ ಸುಮಾರು 17 ಎಕರೆ ಜಮೀನು ಬರೀ ಈ ಪರ್ಷಿಯನ್ ನಿಂಬೆ ಗಿಡನೇ ನಾನು ಹಾಕಿ ಸುಮಾರು ವರ್ಷದಿಂದ ನಾನು ಬೆಳೀತಾ ಇದ್ದೀನಿ. ಈಗ ಇದು ನೀವು ನೋಡ್ತಾ ಇರೋದು 3ನೇ ವರ್ಷ ಗಿಡ. ನಮ್ಮ ತೋಟದಲ್ಲಿ ನೀವು 1 ವರ್ಷದಿಂದ 2 ವರ್ಷದಿಂದ ಗಿಡಗಳು ಇಳುವರಿ ಬರ್ತಾ ಇರೋ ಗಿಡಗಳು ನೋಡ್ಬೋದು. ನೀವು ಈ ತೋಟದಲ್ಲಿ ಯಾವ ಮೂಲೆಗೆ ಹೋಗಿ ಯಾವ ಗಿಡ ನೋಡಿದ್ರೂ ಇದೇ ಗುಣಮಟ್ಟದವಾಗಿ ಇಳುವರಿ ನಿಮಗೆ ಯಾವ ಕಾಲದಲ್ಲಾದರೂ, ನೀವು ಈಗ ಮಾರ್ಚಲ್ಲೇ ಬನ್ನಿ, ಡಿಸೆಂಬರಲ್ಲೇ ನೋಡಿ, ಯಾವತ್ತಾದರೂ ಇದೇ ಥರ ಇಳುವರಿ ಬರ್ತಾ ಇರೋದು ನೀವು ನೋಡ್ಬೋದು. ಯಾವತ್ತು ಹೂವು, ಈಜು, ಕಾಯಿ ಅನ್ನೋದು 365 ದಿವಸ ಇರುತ್ತೆ. ಇದು ನನಗೆ ಇವಾಗ 17 ಎಕರೆದಲ್ಲಿ ನಾನು ಇದನ್ನು ಬೆಳೀತಾ ಇದ್ದೀನಿ. ಇದು ಆ್ಯಾವ್ರೇಜ್ ನಿಂಬೆ ಹಣ್ಣು 40 ಗ್ರಾಮ್ರಿಂದ 80-100 ಗ್ರಾಮ್ವರೆಗೂ ಸೈಜ್ ಬರ್ತವೆ. ಇದು ತರಾವರಿ ಇಂಡಸ್ಟ್ರೀಸಲ್ಲಿ ಸೈಜ್ಗಳು ಕೇಳೋದ್ರಿಂದ ಎಲ್ಲರಿಗೂ ಇಂಡಸ್ಟ್ರೀಸ್ಗೂ ಸೂಟ್ ಆಗುತ್ತೆ. ಇದರಲ್ಲಿ 25% ರಸ ಜಾಸ್ತಿ ಇರುತ್ತೆ. ಮಾಮೂಲಿ ನಾಟಿ ನಿಂಬೆಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಇದು 25% ಜಾಸ್ತಿ ಜ್ಯೂಸ್ ಬರುತ್ತೆ. ವಿಟಮಿನ್ ಸಿ ಕಂಟೆಂಟ್ ನೋಡಿದರೆ ಇದು 1 ಟೈಮ್ಸ್ ಜಾಸ್ತಿ ಇದೆ ಮಾಮೂಲಿ ನಿಂಬೆಗಿಂತ. ಇದು ಔಷಧಿ ಗುಣಗಳೂ ಚೆನ್ನಾಗಿದೆ. ಇದನ್ನು ಪ್ರಾಸೆಸಿಂಗ್ಗೂ ಉಪಯೋಗಿಸೋಕೆ ಆಗೋ ವಿಶಿಷ್ಟ ತಳಿ ಇದು.
ಸಿಪ್ಪೆ ಬಗ್ಗೆ ಹೇಳಿದರೆ ಇದು ನಿಂಬೆ ಭಾಳ ತೆಳ್ಳಗೆ ಇರೋ ಸಿಪ್ಪೆ ಇರೋದರಿಂದ ರಸ ಹಿಂಡಕ್ಕೂ ಭಾಳ ಅನುಕೂಲತೆ ಇದೆ ಆ್ಯಂಡ್ ರಸ ಜಾಸ್ತಿನೂ ಬರುತ್ತೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದು ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫ್ ಏನಾಗುತ್ತೆ ಅಂದರೆ ಈ ಗಿಡ, ಈ ಕಾಯಿ ನೀವು ಈ ಹಸಿರು ಸಿಚುವೇಷನಲ್ಲಿ ಕುಯ್ಯೋ ಸ್ಟೇಜ್ರಿಂದ, ಇಂಥ ಸ್ಟೇಜ್ರಿಂದ ಆ ಪೂರ್ತಿ ಅರಿಶಿನ ಕಲರ್ ಆಗೋ ಸ್ಟೇಜ್ವರೆಗೂ ಹೆಚ್ಚು ಕಡಿಮೆ 25ರಿಂದ 30 ದಿನ ಕಾಯಿನೇ ಗಿಡ ಮೇಲೇ ಇಡ್ಬೋದು. 3 ವರ್ಷ ಗಿಡ ನೋಡಿ ಎಷ್ಟು ಕಾಯಿ ಇಳುವರಿ ಬಿಟ್ಟಿದೆ ಅಂದರೆ ಇದರದ್ದು ತೂಕಕ್ಕೆ ಭಾರಕ್ಕೆ ಕೊಂಬೆಗಲ್ಲು ಎಲ್ಲ ಮುರಿದು ಕೆಳಗೆ ಬೀಳೋ ಅಷ್ಟು ಭಾರ ಇಳುವರಿ ಬರ್ತಾಯಿದೆ. ನೀವು ನೋಡ್ಬೋದು ಎಲ್ಲ ಎಷ್ಟು ಇಳುವರಿ ಕುಂಚಲ್ ಥರ ಇಳುವರಿ ಬರುತ್ತೆ. ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಗಿಡ ಎಲ್ಲ ಥರ ಜಮೀನು ಮಣ್ಣುಗಳಲ್ಲೂ ಸೂಟ್ ಆಗಿದೆ. ನಮ್ಮ ಥರ ಈಗ ನೋಡ್ತಾ ಇರೋದು ಇದು ಕಪ್ಪು ಮಿಶ್ರಮ ಮಣ್ಣು, ಇದರಲ್ಲೇನೂ ತುಂಬ ಇಳುವರಿ ಚೆನ್ನಾಗಿ ಬರ್ತಾಯಿದೆ. ಪ್ಲಸ್ ಕೆಂಪು ಮಣ್ಣು, ಕಲ್ಲು ಭೂಮಿ, ಕಲ್ಜರುಗು ಭೂಮಿದಲ್ಲೇನೂ ಚೆನ್ನಾಗಿ ಇಳುವರಿ ಬರ್ತಾಯಿದೆ. ಇದಕ್ಕೂ ನೀರು ಭಾಳ ಕಮ್ಮಿಯೇ ಬೇಕು. ದಿನಕ್ಕೂ ಒಂದು 5 ಲೀಟರಿಂದ 10 ಲೀಟರ್ ನೀರು ಕೊಟ್ಟರೆ ಸಾಕಾಗತ್ತೆ. ಈಗ ನೀವು ಇದು ನೋಡ್ತಾ ಇರೋ ಗಿಡ ಪೂರ್ತಿ ತೆಂಗಿನ ನೆರಳಲ್ಲಿ ಬೆಳೀತಾ ಇರೋ ಗಿಡ. ಇದು ತೆಂಗಿನ ತೋಟಗಳಲ್ಲಿನೂ ನೆರಳಿರೋ ಪ್ರದೇಶದಲ್ಲಿನೂ ಬೆಳೆಯಬೋದು ಅನ್ನೋದಕ್ಕೆ ಇದನ್ನೇ ಸಾಕ್ಷಿ. ಇದು ಪೂರ್ತಿ 90% ಸಿಲ್ವರ್ ತೆಂಗು ನೆರಳಲ್ಲಿ ಬರ್ತಾರೋ ತೋಟ ಇದು. ಇದರಲ್ಲೇನು ಯಾವ ಇಳುವರಿನೂ ಕಮ್ಮಿ ಆಗದೆ ಕಾಯಿ ಕ್ವಾಲಿಟಿ ಗುಣಮಟ್ಟವಾಗಿಯೂ ಬೆಳೀತಾ ಇದೆ. ಗುಂಚಲು ಥರ ಇಳುವರಿ ಕೊಡ್ತದೆ. ಮಾಮೂಲಿ ನಿಂಬೆ ಇಂಡಿವಿಜುವಲ್ ಸಿಂಗಲ್ ನಿಂಬೆಕಾಯಿ ಕೊಟ್ಟು ಒಂದೊಂದು ಹಾರ್ವೆಸ್ಟ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಅದೇ ಇದು ನೀವು ನೋಡ್ಬೋದು, ಎಲ್ಲ ನಿಂಬೆಕಾಯಿ 5, 6, 7 ಕಾಯಿಗಳು ಕುಚ್ಚಲು ಥರ ಬರೋದ್ರಿಂದ ಇದನ್ನು ಹಾರ್ವೆಸ್ಟ್ ಮಾಡೋದು ಇದು ಭಾಳ ಸುಲಭ ಇದೆ. ಈಗ ಕಾಯಿ ನೋಡಿ ಎಲ್ಲ ಗುಂಚಲಲ್ಲಿ ಬರೋದ್ರಿಂದ 5, 6 ಕಾಯಿಗಳು ಬರ್ತವೆ ಒಂದು ಗುಂಚಲಲ್ಲಿ. ನಿಂಬೆ ಅಂದರೆ ತುಂಬ ಬಿಸಿಲಿರೋ ಪ್ರಾಂತದಲ್ಲಿ ಇಲ್ಲ ಚೆನ್ನಾಗಿ ಭೂಮಿ ಇರೋ ಪ್ರಾಂತದಲ್ಲಿ ಇಳುವರಿ ಬರ್ತದಂತಾರೆ. ಈಗ ನೀವು ನೋಡ್ತಾ ಇರೋ ಜಮೀನು ಕಳೆದ ವರ್ಷ ವಿಪರೀತ ಮಳೆ ಆಗೋದ್ರಿಂದ ಹೆಚ್ಚು ಕಡಿಮೆ 1 ತಿಂಗಳು ಅಷ್ಟು ಸಮಯ ಇದು ಪೂರ್ತಿ ನೀರು ತೋಟದಲ್ಲಿ ನಿಂತುಕೊಂಡಿದೆ. 1 ತಿಂಗಳು 1.5 ಅಡಿ ಗುಣಮಟ್ಟಕ್ಕೆ ಈ ಗಿಡಕ್ಕೆ ಈ ಮಟ್ಟವರೆಗೂ ನೀರಲ್ಲಿ ಮುಳುಗಿಬಿಟ್ರು 1 ತಿಂಗಳು ಗಿಡ ಏನೂ ಹಾನಿ ಆಗದೆ ತಡ್ಕೊಂಡಿದ್ದು ಅಷ್ಟು ಬಲಿಷ್ಠವಾಗಿ ಬೆಳೆದಿರೋ ಗಿಡ. ಇದು ಬೇಸಿಗೆದಲ್ಲೂ ನೀರು ಕಮ್ಮಿ ಆಗಿದ್ರೂ ತಡ್ಕೋತದೆ, ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿದ್ರೂ ತಡ್ಕೋತದೆ. ಈ ತಳಿಗೆ ಇರೋ ವಿಶಿಷ್ಟತೆ ಏನಂದರೆ ತುಂಬ ಬಿಸಿಲು ಬೇಕಾಗಿಲ್ಲ. ಇಂಥ ತೆಂಗಿನ ಮರ ನೆರಳಲ್ಲಿ, ಅಡಿಕೆ ಗಿಡಗಳ ನೆರಳಲ್ಲಿನೂ ಇದು ಒಂದು ಅಂತರ್ಬೆಲೆಯಾಗಿಯೂ ಬೆಳಿಬೋದು. ಭಾಳ ಸುಲಭವಾಗಿ ಒಂಥರ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಬೆಳಿಬೋದು. ಅಂದರೆ ತೋಟದನ್ನೇ ವಿಶಿಷ್ಟವಾಗಿ ಕಳೆ ಇಲ್ಲದೆ ಬೆಳಿಬೇಕು, ತುಂಬ ಕ್ಲೀನಾಗಿ ಇಡಬೇಕು ಅನ್ನೋ ಪರಿಸ್ಥಿತಿಗಳಲ್ಲಿ ಎಲ್ಲರಿಗೂ ಆಗದಿರೋ ಪರಿಸ್ಥಿತಿ ಈ ಆಳ್ಗಳು, ಈ ಲೇಬರ್ ಕಾಸ್ಟ್ಗಳು ಇರೋದ್ರಿಂದ ಇಂಥ ತಳಿ ಭಾಳ ಈಸಿಯಾಗಿ ಒಂದು ನ್ಯಾಚುರಲ್ ವೇ ಆಫ್ ಫಾರ್ಮಿಂಗಲ್ಲಿ ಇದನ್ನೇ ಬೆಳಿಬೋದು. ನೀವು ತಾವು ನೋಡ್ಬೋದು, ಇದು ನಂದು 3 ವರ್ಷ ಗಿಡ ನೋಡೋಕ್ಕೆ ತುಂಬ ಕಾಡು ಥರ ಚೆನ್ನಾಗಿ ಹಸಿರಾಗಿ ಬೆಳ್ಕೊಂಡಿದೆ. ಈ ಮೇಲ್ಗಡೆ ನೋಡೋ ಹಸಿರಲ್ಲಿ ಕೆಳಗಡೆ ವಿಪರೀತ ಕಾಯಿಗಳು ಇಳುವರಿನೂ ನೀವು ನೋಡ್ಬೋದು. ಈ ತೋಟ ಬೆಳೆಯೋಕ್ಕೆ ನೀವು ತುಂಬ ಟೆಕ್ನಿಕಲ್ಲಾಗಿ ವಿಶೇಷತೆಗಳು ಗೊತ್ತಾಗಬೇಕಂತೂ ಏನಿಲ್ಲ. ಇದನ್ನು ನೀವು ನೋಡಿದರೆ ಇದು ಒಂದು ಹೈ ಡೆನ್ಸಿಟಿ ಪ್ಲಾಂಟೇಷನ್ ಸಿಸ್ಟಮಲ್ಲಿ ಮಾಡಿದ್ದೀವಿ. ಇದು ಒಂದು ಸಾಲರಿಂದ ಒಂದು ಸಾಲಿಗೆ 14 ಅಡಿ ಅಂತರ ಇಟ್ಟಿದ್ದೀವಿ. ಒಂದು ಗಿಡದಿಂದ ಒಂದು ಗಿಡಕ್ಕೆ 8ರಿಂದ 9 ಅಡಿ ಅಂತರದಲ್ಲಿ ಇದು ಮಾಡಿದ್ದೀವಿ. ಇದನ್ನು ವಿಶಿಷ್ಟವಾಗಿ ಏನೋ ಕಲ್ಚರಲ್ ಪ್ರಾಕ್ಟೀಸಸ್ ಅಂತೂ ಏನೂ ಇಲ್ಲ. ಸ್ವಲ್ಪ ಗಿಡ ಕಾಡು ಥರ ಬೆಳೆಯೋದ್ರಿಂದ ಆವಾಗ ನಿಮ್ಗೆ ಮಾರ್ಕೆಟ್ ಸೀಸನ್ ಯಾವತ್ತೂ ಅನುಕೂಲತೆ ಇಲ್ಲದೇ ಇರೋ ಆ ಟೈಮಲ್ಲಿ ನೀವು ಚೂರು ಗಿಡನೇ ಪ್ರೂನಿಂಗ್ ಮಾಡಿ, ಕೊಂಬೆಗಳು ಮುರಿದೋಗಿರೋ ಕೊಂಬೆಗಳನ್ನು ಇವೆಲ್ಲ ಪ್ರೂನಿಂಗ್ ಮಾಡೋ, ಸುಮ್ಮನೆ ಒಂದು ಶೇಪನ್ನು ಒಂದು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಇದು ಬಿಟ್ಟು ಬೇರೆ ವಿಶಿಷ್ಟವಾಗಿ ಕಲ್ಚರಲ್ ಪ್ರಾಕ್ಟೀಸಸ್ ಆಗಲಿ, ಒಂದು ಇನ್ಪುಟ್ಸ್ ಅಂದರೆ ಒಂದು ವಿಶಿಷ್ಟ ಗೊಬ್ಬರ ಹಾಕಬೇಕು, ಒಂದು ಔಷಧಿ ಹೊಡಿಬೇಕು, ಈ ಥರನೇ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ಈಗ ನೀವು ನೋಡ್ತಾ ಇರೋದು, ನಾವು ಇದೆಲ್ಲ ಬೆಳೀತಾ ಇರೋದು ಬರೀ ಜೀವಾಮೃತದಲ್ಲಿ ಬೆಳೀತಾ ಇರೋದು.
ನಾವು ಸಿಂಪಲ್ ಒಂದು ಮಲ್ಚಿಂಗ್ ಶೀಟು ಡ್ರಿಪ್ ಇರಿಗೇಷನ್ ಸಿಸ್ಟಮು ಮಾಡಿಬಿಟ್ಟು ಇದರಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಸ್ಟೈಲಲ್ಲಿ ಇದರಲ್ಲಿ ಇರೋ ಮೇನ್ ಖರ್ಚು ಅಂದರೆ ನಿಮ್ಮ ಹಾರ್ವೆಸ್ಟಿಂಗ್ ಆಗೋದೇ. ಹಾರ್ವೆಸ್ಟಿಂಗ್ ಡೈಲಿ ಸಿಕ್ಕೋದ್ರಿಂದ ಅದು ಬಿಟ್ಟರೆ ಬೇರೆ ಯಾವ ವಿಶಿಷ್ಟ ಖರ್ಚುಗಳು ಇಲ್ಲದೆ ಇರೋ ಫಸಲು ಇದೊಂದೇ. ಈ ತೋಟದ ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಇದು ನಾವು ಮಲ್ಚಿಂಗ್ ಶೀಟು ಹಾಕೋದ್ರಿಂದ ನಾವು ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಗಿಡದಿಂದ ಒಂದು ಗಿಡ 8-9 ಅಡಿ ಅಂತರ ಇರೋದೆ. ಅದರಲ್ಲಿ ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಮು ರಿಂದ ನೀರು ಜೀವಾಮೃತ ಇದರಿಂದನೇ ಕೊಡ್ತೀವಿ. ನಾವು ಯಾವ ಥರ ಫಿಸಿಕಲ್ ಗೊಬ್ಬರಗಳು ಗಿಡ ಬುಡದಲ್ಲೇ ಹಾಕೋದು ಇದು ಯಾವುದು ನಾವು ಮಾಡಲ್ಲ. ಬರೀ ಜೀವಾಮೃತರಿಂದನೇ ಈ ಗಿಡ ಈ ಗುಣಮಟ್ಟದ ಇಳುವರಿ ಸಿಗ್ತಾ ಇದೆ. ಈ ನೀರು ವಿಷಯಕ್ಕೆ ಬಂದರೆ ಡ್ರಿಪ್ಪಿರಿಂದ ದಿನಕ್ಕೂ ಒಂದು 6-10 ಲೀಟ್ರ್ ನೀರು ಇದ್ದರೆ ಸಾಕು. ಅಂದರೆ ಬಾಳೆಕ್ಕಿಂತ ಬೇರೆ ಫಸಲಕ್ಕಿಂತ ಅರ್ಧ ನೀರಲ್ಲಿ ನೀವು ಇದನ್ನೇ ಆರಾಮಾಗಿ ಬೆಳಿಬೋದು.